ತಿಂಗಳಿಗೆ ಒಂದು ಚುನಾವಣೆ ಇರ್ತದೆ. ಆದರೆ ಎಲ್ಲವನ್ನೂ ನಾವು ಗೆಲ್ಲೋದು ನಮ್ಮ ಪಕ್ಷದ ಬಲ, ನಮ್ಮ ಪಕ್ಷಕ್ಕಿರ್ತಕ್ಕಂಥ ಒಂದು ಹಿಸ್ಟ್ರಿ, ಅದಕ್ಕಿರ್ತಕ್ಕಂಥ ನಮ್ಮ ಒಂದು ಪವರೇ ನಾವೆಲ್ಲ ಚುನಾವಣೆಗಳಲ್ಲಿ ಗೆಲ್ಲಬೇಕು ಅನ್ನೋದು ಆಸೆ. ಇವತ್ತು ಈ MLC ಚುನಾವಣೆಯ ನಡೆಸ್ಕೊಡೋದಕ್ಕೆ, ನಮ್ಮ ಮಾರ್ಗದರ್ಶನ ಕೊಡೋದಕ್ಕೆ ನಮ್ಮ ಉಸ್ತುವಾರಿ ಬಂದಿರುವಂಥ ಬೈತಿ ಸುರೇಶ್ ಅಣ್ಣ ಅವ್ರು ಬಂದಿದ್ದಾರೆ. ನಾವು ಅವ್ರನ್ನ ಮೊದಲನೇದಾಗಿ ಧನ್ಯವಾದಗಳು. ಯಾಕಂದರೆ ಧೈರ್ಯ ಜಾಸ್ತಿ ನಮ್ಗೆ. ಅವ್ರು ಇದ್ದಾರೆ ಅಂದರೆ ಒಂಥರ ಜೋರಾಗಿ ಸ್ಪೀಡಾಗಿ ಹೋಗೋದಕ್ಕೆ ಧೈರ್ಯ ನಮಗೆ. ಧೈರ್ಯ ಅಂತ ಹೇಳಿದ್ರೆ ದುಡ್ಡು ಕಾಸು ಕೊಡ್ತಾರೆ ಅಂತಲ್ಲ, ಅದಕ್ಕಿಂತ ಮುಖ್ಯವಾಗಿಂತ ಅವ್ರು ಹಿಂದ್ಗಡೆ ಇದೆ ಧೈರ್ಯ ನಮಗೆ. ನಾನು ಇದೀನಿ ನೀವು ನೋಡ್ರಿ ಅಂತ, ಆ ಧೈರ್ಯನೇ ನಮ್ಗೆ ಸಾಕು. ಆ ಧೈರ್ಯನೇ ನಮ್ಗೆ ಸಾಕು ಮಾಡೋದಕ್ಕೆ. ಅವ್ರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಹಾಗೆ ಹಿರಿಯರಾದಂಥ ನಮ್ಮ ಮಾಲೂರು ಶಾಸಕಂತ ನಂಜೇಗೌಡನವರು, ನಮ್ಮ ದೊಡ್ಡಬಳ್ಳಾಪುರ ಮಾಜಿ ಶಾಸಕಂತ ನಮ್ಮ ವೆಂಕಟರಾಮಯ್ಯನವರು, ಹಾಗೆ ನಮ್ಮ ಹಿರಿಯರು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಅಂತ ನಮ್ಮ ಸುದರ್ಶನವರು, ಹಾಗೆ ನಮ್ಮ ಅನಿಲನವರು, ಇದಾಯ್ತನವರು ಇದ್ದಾರೆ. ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ಸು, ಎಲ್ಲ ಮಹಿಳಾ ಕಾಂಗ್ರೆಸ್ಸು, ಎಲ್ಲ SC ST ಕಾಂಗ್ರೆಸ್ಸು ಎಲ್ಲ ಇದ್ದಾರೆ. ಆಮೇಲೆ ಈ ಕಡೆಯಿಂದ ನಮ್ಮ ಪಾರ್ಲಿಮೆಂಟ್ ಸದಸ್ಯರೇ ನೆಕ್ಸ್ಟ್ 4ನೇ ತಾರೀಕು ಆದಮೇಲೆ ಅವರು ನಮ್ಮ MP ಅವರು ಗೌತಮ್ ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಇವತ್ತು ಈ ಒಂದು ಸಭೆ ನಡೀಬೇಕು. ಈ ಸಭೆಗೆ ನಾವೇನಕ್ಕೆ ಸೇರಿದ್ದೀವಿ ಅನ್ನೋದಕ್ಕೆ ನಮ್ಮ DT ಶ್ರೀನಿವಾಸನ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಈ MLCಯ ಅಧಿಕೃತ ಸರ್ಕಾರದ ನಮ್ಮ DK ಶಿವಕುಮಾರ್ ಸಾಹೇಬರ, ಸಿದ್ದರಾಮಣ್ಣವರ ನೇತೃತ್ವದಲ್ಲಿ ಅವರನ್ನ ಕ್ಯಾಂಡಿಡೇಟನ್ನು ಮಾಡಿ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಅವರೇನು ಬೇರೆ ದೂರದಿಂದ ಬಂದಿರಲ್ಲ, ನಮ್ಮವರೇ, ಅವರು ಇಲ್ಲಿನವರೇ. ಅವರು ಈ ಕ್ಯಾಂಡಿಡೇಟ್ ಆಗಿರೋದ್ರಿಂದ ನಾನು ಅವ್ರಿಗೂ ಧನ್ಯವಾದಗಳನ್ನು ತಿಳಿಸಿ, ಮುಖ್ಯವಾಗಿ ಅವ್ರಿಗೆ ಗೆಲ್ಲಿಸುವಂಥ ಪ್ರಯತ್ನಗಳು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಚುನಾವಣೆಗಳಲ್ಲಿ ನಮ್ಮ ಶ್ರೀಧರು ಎಲ್ಲರೂ ಬಂದಿದ್ದಾರೆ, ಎಲ್ರಿಗೂ ಧನ್ಯವಾದಗಳು. ಹಾಗೆ ಈ ಚುನಾವಣೆಯಲ್ಲಿ ಏನಂತ ಹೇಳಿದ್ರೆ ನಾವು ಮುಖ್ಯವಾಗಿ ಲಿಮಿಟೆಡ್ ವೋಟ್ಸ್, ಇದು ಲಿಮಿಟೆಡ್ ವೋಟ್. ಟೋಟಲ್ 22,000 23,000 ಟೋಟಲ್ ವೋಟ್ಸ್ ಇರೋದಿಲ್ಲ. 24,500 ವೋಟ್ಸ್ ಇದೆ. ಒಂದೊಂದು ತಾಲೂಕಲ್ಲಿ 500, 600, 550 ಹಂಗೆ ಆ ರೀತಿಯಲ್ಲಿ ಒಂದು 10 ಹೆಚ್ಚು ಕಮ್ಮಿನಲ್ಲಿ ಬರ್ತವೆ ಇದರಲ್ಲಿ ವೋಟ್ಸ್ ಎಲ್ಲ ಬಂದ್ಬಿಟ್ಟು. ಇದು ನಾವು ಅವ್ರನ್ನ ಕಂಡುಹಿಡಿಯೋದು ತುಂಬ ಈಸಿ, ನಾವು ತುಂಬ ಈಸಿ ಕಂಡುಹಿಡಿಯೋದು. ಆಲ್ರೆಡಿ ನಮ್ಗೆಲ್ರಿಗೂ ಫೋನ್ ಮಾಡ್ತಾ ಇದ್ದಾರೆ, ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ, ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ. ನಾವೆಲ್ಲ ಅವ್ರಿಗೆ ಏನು ಹೇಳಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು, ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಕೋಬೇಕು ಅಂತ ನಾವೆಲ್ಲರಿಗೂ ಆಲ್ರೆಡಿ ಒಂದು ಕಡೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ನಾವು ಇನ್ನು ನಾಳೆ ಒಂದು ದಿವಸ ಬಿಟ್ಟು ನಾಳೆದಿಂದ ನಾವು ನಮ್ಮ ಎಲ್ಲ ಕಾಲೇಜಸ್ಸು, ಎಲ್ಲ ಟೀಚರ್ಸು, ನಮ್ಗೆ ಗೊತ್ತಿರೋ ಎಲ್ಲರನ್ನು ಕರೆದು ಸಭೆಗಳನ್ನು ಮಾಡಿ ಅವ್ರ ರೀತಿಯಲ್ಲಿ ಮಾತಾಡಿ ಎಲ್ಲವನ್ನು ಸೀರಿಯಸ್ ಆಗಿ ತಗೊಂಡು ನಾವು ಚುನಾವಣೆ ಮಾಡಬೇಕು. ಅಸೆಂಬ್ಲಿ ಎಲೆಕ್ಷನ್ ಸೀರಿಯಸ್ ಆಗಿ ತಗೊಂಡ್ವಿ, ಚುನಾವಣೆ ಮಾಡಿದ್ವಿ. ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಸೀರಿಯಸ್ ಆಗಿ ತಗೊಂಡು ಚುನಾವಣೆ ಮಾಡಿದ್ದೀವಿ ನಾವು. ಈಗ ಈ MLC ಎಲೆಕ್ಷನ್ ಬಂದಿದೆ. ಯಾವುದೇ ಚುನಾವಣೆ ಬಂದ್ರೂ ನಾವು ಬಿಡು ಅವ್ರು ಮಾಡ್ಕೊಳ್ತಾರೆ ಇವ್ರು ಮಾಡ್ಕೊಳ್ತಾರೆ ಅನ್ನೋದಕ್ಕಿಂತ ನಾವೆಲ್ಲರೂ ಸೀರಿಯಸ್ ಆಗಿ ತಗೊಂಡು ಮಾಡುವಂಥ ಕೆಲಸ ನಾವು ಖಂಡಿತವಾಗ್ಲೂ ನಾವು ಮಾಡ್ತೀವಿ. ನಾವೆಲ್ಲರೂ ಸೇರಿ ಮಾಡೋಣ. ಇಂಪಾರ್ಟೆಂಟ್ ಆಗಿ ಏನಂತ ಹೇಳಿದ್ರೆ, ನಾವು ಈ ಇದರಲ್ಲಿ ಬಂದು ಒಂದೊಂದು ಓಟು ಇಂಪಾರ್ಟೆಂಟ್. ನಾವು ಅಸೆಂಬ್ಲಿ ಚುನಾವಣೆ, ಪಾರ್ಲಿಮೆಂಟಲ್ಲಿ ಏನು ಮಾಡ್ತಿದ್ರೆ ಆ ಊರಲ್ಲಿ ಸ್ವಲ್ಪ ವೀಕ್ ಇದೆ ಅಂದರೆ ಈ ಊರಲ್ಲಿ ನಮ್ಗೆ ಸ್ವಲ್ಪ ಫೇವರ್ ಆಗಿದೆ, ಇನ್ನು ಸ್ವಲ್ಪ ಯಾಕೆ ಇದನ್ನು ನಾವು ಫೇವರ್ ಮಾಡ್ಕೋಬಾರ್ದು ಅಂತ ಆ ಇನ್ನೊಂದು ಊರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೋ. ಅದಾಗಲ್ಲ, ನಮ್ಗೆ ಬಿಟ್ಬಿಡುತ್ತಾ. ಇದು ಹಂಗೆ ಮಾಡೋಕ್ಕಾಗಲ್ಲ. ಇದು ಒಂದೊಂದು ಓಟು ನಮಗೆ ಇಂಪಾರ್ಟೆಂಟೆ. ಈ ಊರಲ್ಲಿ ಬಂದಿಲ್ಲ ಅಂದ್ರೆ ಆ ಊರು ನೋಡೋಣ, ಆ ವಾರ್ಡ್ ಬಂದಿಲ್ಲ ಅಂದ್ರೆ ಈ ವಾರ್ಡ್ ನೋಡೋಣ ಅಂತಾರ ಇಲ್ಲ. ಇದು ಒಂದೊಂದು ಓಟು ನಮ್ಗೆ ಇಂಪಾರ್ಟೆಂಟ್ ಇದೆ. ಆ ಒಂದೊಂದು ಓಟನ್ನು ನಾವು ಎಲ್ಲೇ ಇದ್ರೂ ನಾವು ಹುಡುಕಾಡಿ ಆ ಓಟನ್ನು ಹಾಕ್ಸೋ ಒಂದು ಜವಾಬ್ದಾರಿ ಮಾಡಬೇಕು. ಸರ್, ನಾವು ಅಷ್ಟೇ ನಮ್ಮ ಸುರೇಶಣ್ಣವರ ಮಾರ್ಗದರ್ಶನದಲ್ಲಿ ನೀವು ಏನು ಹೇಳ್ತೀರೋ ಆ ಕೆಲಸವನ್ನು ನಾವೆಲ್ಲ ತಾಲೂಕು ಮಟ್ಟದಲ್ಲಿ ನಾವು ಮಾಡಿ, ಚುನಾವಣೆ ಮಾಡಿ, ಫಸ್ಟಿಂದ ಲಾಸ್ಟ್ವರೆಗೂ ಬೂತಿಂದ ಎಲ್ಲವನ್ನು ನೋಡಿ ಕೂತು ಎಲ್ಲ ಕೆಲಸ ಮಾಡುವಂಥದ್ದನ್ನು ಖಂಡಿತವಾಗ್ಲೂ ನಾವು ಮಾಡ್ತಿರ್ತೀವಿ. ನೀವು ಗೆಲ್ಲೋದ್ರಲ್ಲಿ ನಮಗೇನು ಇದು, ಯಾಕಂದ್ರೆ ಮುಕ್ಕಾಲು ಎಲೆಕ್ಷನ್ ನೀವು ಮಾಡಿಬಿಟ್ಟಿದ್ದೀರಾ, ಸರಿ, ನೀವೆಲ್ಲ ಮಾಡಿದ್ದೀರಾ. ಇನ್ನು ನಾವೇನಾದ್ರೂ ಅವ್ರು ಕರ್ಕೊಂಡ್ಬರ್ಬೇಕು, ಹೋಗಿ ಎಲ್ಲೆಲ್ಲಿದಾರೆಲ್ಲ ಹಿಡ್ಕೊಂಡು ಬಂದು ಬೂತ್ ಹತ್ರ ಬಂದು ವೋಟ್ ಹಾಕ್ಸ್ಬೇಕಂತ ಕೆಲಸ ಮಾಡ್ಬೇಕು ನಾವು. ಆ ಕೆಲಸವನ್ನು ನಾವೆಲ್ಲರೂ ಸೇರಿ ಖಂಡಿತವಾಗ್ಲೂ ಮಾಡೋಣ. ಹಾಗೆ ನಮ್ಮ KPCC ಬಂದಿರ್ತಕ್ಕಂಥ ಎಲ್ಲ ಉಸ್ತುವಾರಿಗೆ ಯಾರ್ಯಾರು ಬಂದಿದ್ದಾರೆ ಅವ್ರಿಗೂ, ಆಮೇಲೆ ನಮ್ಮ ಎಲ್ಲ ಲೀಡರ್ಸ್ಗೂ ಎಲ್ಲರೂ ಬಂದಿದ್ದಾರೆ. ಎಲ್ಲ ಲೀಡರ್ಸ್ ಬಂದರೆ ಎಲ್ಲ ದೊಡ್ಡವರೇ, ನಮ್ಮ ಮುನಿಯಣ್ಣನವರೇ, ನಮ್ಮ ಸಲಾವುದ್ದೀನ್ ಬಾಬುನವರಿದ್ದಾರೆ, ನಮ್ಮ ಕಯ್ಯಮ್ಮನವರಿದ್ದಾರೆ, ನಮ್ಮ ಹಿರಿಯರಂತ ಜಾಫರ್ ಅಣ್ಣವರಿದ್ದಾರೆ, ಎಲ್ಲರೂ ಇದ್ದಾರೆ. ನೀವೆಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಸೀರಿಯಸ್ ಆಗಿ ನಾವು ಕೆಲಸ ಮಾಡಿ, ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಅಷ್ಟೇ ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ MLC ಚುನಾವಣೆಯಲ್ಲಿ ನಾವು ಗೆಲ್ಲೋದೊಂದು ಗ್ಯಾರಂಟಿ. ಅದು ನಾವು ಒಂದೊಂದು ಓಟು ಇಂಪಾರ್ಟೆಂಟು. ನಮ್ಮ ಓಟು ನಮ್ಮ ಎಲೆಕ್ಷನ್ ನಾವೇ ಓಟ್ ಹಾಕೊಳ್ತೀವಿ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ.